ಭಾಗ 1 ಕರ್ಣನ ಜನ್ಮ ಮತ್ತು ಕುಂತಿಯ ಸಂಕಟ. ಕರ್ಣನ ಜನ್ಮ ಕಥೆ ಅತ್ಯಂತ ಅದ್ಭುತವಾದ ಮತ್ತು ಭಾವನಾತ್ಮಕವಾಗಿದೆ. ಕುಂತಿಯು ರಾಜಕುಮಾರಿಯಾಗಿದ್ದಾಗ ಸಂತರಾಜ ದುರ್ವಾಸರಿಂದ ಒಂದು ಅದ್ಭುತ ವರವನ್ನು ಪಡೆಯುತ್ತಿದ್ದಾಳೆ. ಈ ವರ ಪ್ರಕಾರ ಅವಳು ಯಾವುದೇ ದೇವರನ್ನು ಆಹ್ವಾನಿಸಿದರೂ ಅವರು ಬಂದು ಮಗುವನ್ನು ಉಂಟುಮಾಡಬಲ್ಲರು. ಕುಂತಿಯು ಈ ವರವನ್ನು ಪರೀಕ್ಷಿಸಲು ಸೂರ್ಯನನ್ನು ಆಹ್ವಾನಿಸುತ್ತಾಳೆ. ತಕ್ಷಣವೇ ಸೂರ್ಯ ದೇವರು ಪ್ರತ್ಯಕ್ಷರಾಗಿ ಆಕೆಗೆ ಒಂದು ಮಗನನ್ನು ಉಂಟುಮಾಡುತ್ತಾರೆ. ಈ ಮಗು ಪರಾಕ್ರಮಿ, ದಿವ್ಯ ಕವಚ ಕುಂಡಲಧಾರಿಯಾಗಿದೆ. ಆದರೆ ಕುಂತಿಯು ಒಬ್ಬ ಕುಮಾರಿಯಾಗಿರುವ ಕಾರಣ ಈ ಮಗುವನ್ನು ಲಾಲನೆ ಪಾಲನೆ ಮಾಡುವ ಸಾಮರ್ಥ್ಯವಿಲ್ಲ. ಆಕೆ ಸಮಾಜದ ಭಯದಿಂದ ಆ ಮಗುವನ್ನು ನದಿಗೆ ಬಿಡಲು ನಿರ್ಧರಿಸುತ್ತಾಳೆ. ಅವನು ಕರಗೆರೆಯೊಂದರಲ್ಲಿ ತೇಲಿ ಹೋಗುತ್ತಾನೆ. ನಂತರ ಅದನ್ನು ಅಧಿರಥ ಮತ್ತು ರಾಧಾ ಪತ್ತೆ ಮಾಡಿ ತಮ್ಮ ಮಗನಂತೆ ಪಾಲನೆ ಮಾಡುತ್ತಾರೆ. ಈ ಘಟನೆಯು ಕರ್ಣನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆತ ಒಂದು ರಾಜಕುಮಾರನಾದರೂ ಸಮಾಜವು ಆತನನ್ನು ಸುತಪುತ್ರನಾಗಿ ಮಾತ್ರ ನೋಡುವಂತಾಗಿದೆ. ಈ ಅನ್ಯಾಯ ಕರ್ಣನ ಜೀವನವನ್ನು ಪರಿವರ್ತಿಸುತ್ತದೆ. ಭಾಗ 2 ಬಾಲ್ಯ ಮತ್ತು ವಿದ್ಯಾಭ್ಯಾಸ. ಕರ್ಣನ ಕೌಶಲ್ಯ ಮತ್ತು ಪರಿಶ್ರಮ. ಕರ್ಣನು ಬಾಲ್ಯದಿಂದಲೇ ಪರಾಕ್ರಮಶಾಲಿಯಾದನು. ಆತ ಹಾಸ್ಯ, ಅಪಮಾನ ಮತ್ತು ತಿರಸ್ಕಾರದ ನಡುವೆಯೂ ಶಸ್ತ್ರಚಕ್ರದಲ್ಲಿ ಅಪಾರ ಪರಿಣತಿ ಗಳಿಸಿದನು. ಆದರೆ ಕುಲಪರಂಪರೆಯ ಪ್ರಭಾವದಿಂದ ಈ ಜ್ಞಾನವನ್ನು ಪಡೆಯಲು ಅವನಿಗೆ ಅನೇಕ ಸವಾಲುಗಳು ಎದುರಾದವು. ದ್ರೋಣಾಚಾರ್ಯನ ನಿರಾಕರಣೆ. ಕರ್ಣನು ದ್ರೋಣಾಚಾರ್ಯನ ಬಳಿಗೆ ಹೋಗಿ ತನ್ನ ಶಿಷ್ಯನಾಗಿ ಪರಿಗಣಿಸುವಂತೆ ಕೇಳಿದನು. ಆದರೆ ದ್ರೋಣಾಚಾರ್ಯನು ಕೇವಲ ಕ್ಷತ್ರಿಯರಿಗೆ ಮಾತ್ರ ಶಸ್ತ್ರಶಿಕ್ಷಣ ನೀಡುತ್ತೇನೆ ಎಂದು ಹೇಳಿ ಕರ್ಣನನ್ನು ನಿರಾಕರಿಸಿದರು. ಪರಶುರಾಮನ ತಪಸ್ಸು ಮತ್ತು ಕೋಪ. ಕರ್ಣನು ಪರಶುರಾಮನ ಬಳಿಗೆ ಹೋಗಿ ಶಸ್ತ್ರಶಿಕ್ಷಣ ಪಡೆಯಲು ನಿರ್ಧರಿಸಿದನು. ಆದರೆ ಪರಶುರಾಮನು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಉಪದೇಶ ನೀಡುವುದಾಗಿ ಪ್ರತಿಜ್ಞೆ ಮಾಡಿದ್ದರು. ಇದರಿಂದ ಕರ್ಣನು ಬ್ರಾಹ್ಮಣನಂತೆ ವೇಷ ಧರಿಸಿ ಅವರ ಶಿಷ್ಯನಾಗುವನು. ಅವನು ಪರಶುರಾಮನಿಂದ ಅಪಾರ ಶಕ್ತಿಯೊಂದಿಗೆ ಶಸ್ತ್ರವಿದ್ಯೆ ಕಲಿಯುವನು. ಆದರೆ ಒಂದು ದಿನ ಪರಶುರಾಮನು ವಿಶ್ರಾಂತಿಯಾಗಿದ್ದಾಗ ಕರ್ಣನ ಮೇಲೆ ಒಂದು ಕೀಟವು ಕಚ್ಚಿ ತೀವ್ರವಾಗಿ ನೋವನ್ನು ಉಂಟುಮಾಡುತ್ತದೆ. ಆದರೂ ಪರಶುರಾಮನ ತಪಸ್ಸು ಇಂಟೆರಂಪ್ ಮಾಡಬಾರದು ಎಂದು ಕರ್ಣನು ತನ್ನ ನೋವನ್ನು ತಾಳುತ್ತಾನೆ. ಆದರೆ ಪರಶುರಾಮನು ಇದನ್ನು ನೋಡಿ, ನೀನು ನಿಜವಾದ ಬ್ರಾಹ್ಮಣನಾಗಿದ್ದರೆ ಈ ನೋವನ್ನು ಸಹಿಸಲಾರೆ. ಕಶತ್ರಿಯನಿಗೆ ಮಾತ್ರ ಈ ಸಹನೆಯುಂಟು ಎಂದು ಅಸಹ್ಯಪಟ್ಟು ಅವನಿಗೆ ಶಾಪ ನೀಡುತ್ತಾರೆ. ನೀನು ಬುದ್ಧಿ ಮತ್ತು ಶಸ್ತ್ರವಿದ್ಯೆಯಲ್ಲಿ ತಿಳಿವಳಿಕೆಯಿದ್ದರೂ ಅಗತ್ಯವಿರುವ ಕ್ಷಣದಲ್ಲಿ ಎಲ್ಲವನ್ನೂ ಮರೆತು ಬಿಡುವೆ ಎಂದು ಶಪಿಸುತ್ತಾರೆ. ಈ ಶಾಪವು ಕರ್ಣನ ಪರಾಭವಕ್ಕೆ ಕಾರಣವಾಗುತ್ತದೆ.